ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಆರಿ ವರ್ಕ್ನಲ್ಲಿ ಮತ್ತೊಂದು ರೀತಿಯ ಬೇಸಿಕ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನೀಡಲ್ನ ತಗೊಂಡಿದ್ದೀನಿ, ಆರಿ ವರ್ಕ್ ನೀಡಲ್ ಇದು. ಈ ಥರ ಪೈಪು ಗೋಲ್ಡನ್ ಥ್ರೆಡ್ಡು, ಹೀಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈ ಲೈನಿನ ಸ್ಟಾರ್ಟಿಂಗಿಂದ ಹೀಗೆ ಥ್ರೆಡ್ನ ಮೇಲ್ ತಗೊಂಡು ನೀಡಲ್ ಒಳಗಡೆ ಹೀಗೆ ಪೈಪ್ನ ಹಾಕಿ ಥ್ರೆಡ್ ಒಳಗಡೆ ಹೀಗೆ ಸಿಕ್ಕಿಸಿ ಹೀಗೆ ಜಾರಿಸಿ ನೋಡಿ, ಹೀಗೆ ಒಂದು ಚೈನ್, ಮತ್ತೆ ಈ ಪೈಪ್ನ ಹೀಗೆ ಹಾಕಿ ದಾರದೊಳಗಡೆ ಹೀಗೆ ಜಾರಿಸ್ತಾ ಹತ್ತಿರಕ್ಕೆ ಒಂದು ಚೈನ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಫಸ್ಟು ನೀವು ಚೈನ್ ಸ್ಟಿಚ್ನ ಹಾಕೋದನ್ನು ಕಲ್ತ್ಕೊಳ್ಳಿ. ಆಮೇಲೆ ಎಲ್ಲ ಆರಿ ವರ್ಕ್ ಸ್ಟಿಚ್ನು ಈಸಿಯಾಗಿ ಹಾಕ್ಬೋದು. ಹೀಗೆ ನೋಡಿ, ದಾರ ಇರತ್ತಲ್ಲ ಅದಕ್ಕೆ ಹೀಗೆ ನೀಡಲ್ನ ಹಾಕಿ ನೋಡಿ, ಇದೇ ಥರ ಫುಲ್ಲು ಹಾಕ್ತಾ ಹೋಗ್ಬೇಕು. ಈಗ ಇಲ್ಲಿವರೆಗೂ ನಾನು ಫುಲ್ ಲೈನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ತುಂಬಾನೇ ಸಿಂಪಲ್ಲು. ನೋಡಿ, ಹೀಗೆ ದಾರ ಮೇಲೆ ತಗೊಂಡು ಪೈಪ್ನ ನೀಡಲ್ಲಿಂದ ಜಾರಿಸ್ತಾ ಹೋದರೆ ಆಯಿತು. ಸೇಮ್ ಬೀಡ್ಸ್ ಹಾಕೋದನ್ನು ತೋರಿಸಿದ್ನಲ್ಲ ಅದೇ ರೀತಿ ಹೀಗೆ ನೋಡಿದ್ರಲ್ಲ, ಹೀಗೆ ಫುಲ್ಲು ನೆಕ್ಸ್ಟು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಫುಲ್ ಹಾಕಿದ್ದೀನಿ. ಆಮೇಲೆ ಹೀಗೆ ಕಾಣಿಸತ್ತೆ. ಹೀಗೆ ಒಂದು ಫ್ಲವರ್ ಡಿಸೈನ್ನ ಮಾಡಿ ಹೀಗೆ ಹಾಕಿದ್ದೀನಿ. ನೋಡಿ, ಇಲ್ಲೆಲ್ಲ ಫುಲ್ ಪೈಪ್ನ ಹಾಕಿದ್ದೀನಿ. ಇಲ್ಲೇ ಸಣ್ಣದಾಗಿ ಚೈನ್ ಸ್ಟಿಚ್ನ ಹಾಕಿ ಇಲ್ಲೊಂದು ವೈಟ್ ಬೀಡ್ನ ಹಾಕಿದ್ದೀನಿ. ಹೀಗೆ ಇಲ್ಲೂ ಪೈಪ್ ಹಾಕಿದ್ದೀನಿ, ಮತ್ತೆ ಇಲ್ಲೇ ಚೈನ್ ಹಾಕಿ 3 ಲೈನು ಚೈನ್ ಹಾಕಿದ್ದೀನಿ, ಮತ್ತೆ ಇಲ್ಲೊಂದು ಪರ್ಲ್ನ ಹಾಕಿದ್ದೀನಿ. ನೋಡಿ, ಡಿಸೈನ್ಗೆ ಹಾಕಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಹಾಕ್ಬೋದು ಅಂತ. ನೀವು ಈ ರೀತಿಯಾಗಿ ಆರಿ ವರ್ಕ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. Thank you, friends.